ಮನೇಲೇ ಪಿತಾಂಬರಿ ಮಾಡೋಕೆ 1 ಕಪ್ ಗೋಧಿ ಹಿಟ್ಟು, ಇನ್ನೊಂದು ಕಪ್ 2 ಕಪ್ ಗೋಧಿ ಹಿಟ್ಟು, ಒಂದು ಸಣ್ಣ ಕಪ್ಪಿಂದ ಹುಣಸೆಹಣ್ಣಿನ ರಸ, ಅದೇ ಕಪ್ಪಿಂದ ಇನ್ನೊಂದು 2 ಕಪ್ ಹುಣಸೆಹಣ್ಣಿನ ರಸ, 1 ಕಪ್ ಉಪ್ಪು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಬಿಸಿಲೊಳಗೆ ಡ್ರೈ ಮಾಡೋಣ. ಇಷ್ಟು ಡ್ರೈ ಆತಂದ್ರೆ ಆಯಿತು. ಡ್ರೈ ಆಗಿರೋ ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಮಿಕ್ಸರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದಾಯಿತು. ವರ್ಕ್ ಆಗುತ್ತಾ ಇಲ್ಲ ಟೆಸ್ಟ್ ಮಾಡಿ ನೋಡೋಣ. ಮನೇಲೇ ಮಾಡಿರೋ ಪಿತಾಂಬರ.